ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಪೋಸ್ಟ್ ಆಫೀಸ್ನಲ್ಲಿ ನಮಗೆ ತಿಳಿದಿರುವಂತೆ ಸಾಕಷ್ಟು ಒಳ್ಳೊಳ್ಳೆ ಸ್ಕೀಮ್ಗಳಿದೆ. ಕೆಲವೊಂದು ಸ್ಕೀಮ್ಗಳಲ್ಲಿ ಹೇಗೆ ಅಂತಂದರೆ ಬ್ಯಾಂಕಿಂದ ಹೆಚ್ಚಿಗೆ ಬಡ್ಡಿ ರೂಪದಲ್ಲಿ ನಮಗೆ ರಿಟರ್ನ್ಸ್ ಬರುವಂಥದ್ದು, ಅಂದರೆ ನಾವು ಹೂಡಿಕೆ ಮಾಡುವಂತಹ ಬಂಡವಾಳಕ್ಕೆ ರಿಟರ್ನ್ಸ್ ಬರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಪಾಲಿಸಿಗಳಾಗಿರ್ಬೋದು, ಎಫ್ ಡಿಗಳಾಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಸ್ಕೀಮ್ಗಳಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಪೋಸ್ಟ್ ಆಫೀಸ್ನಲ್ಲಿ. ಇವಾಗಿನ ಸಾಕಷ್ಟು ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಆದರೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಕೀಮು. ಆದರೆ ಇದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ. ಮುಂಚೆ ಎಲ್ಲ ಸ್ಕೀಮ್ಗಳೇನಿರ್ತಿತ್ತು, ನಾವು ಹೂಡಿಕೆ ಮಾಡ್ತೀವಿ, ಅದಕ್ಕೆ ರಿಟರ್ನ್ಸ್ ಏನು ಬರುತ್ತೆ, ಅದೇ ಈಗ ಬ್ಯಾಂಕಲ್ಲಿ ಹಣ ಇಟ್ಟರೆ ಬಡ್ಡಿ ಹೆಂಗೆ ಬರುತ್ತೆ ಆ ರೀತಿ ಬರ್ತಿತ್ತು. ಬಟ್ ಇದು ಏನಂತಂದರೆ ಕೆಲಸ ಮಾಡುವಂಥವರಿಗಾಗಿ ಪೋಸ್ಟ್ ಆಫೀಸ್ನಲ್ಲಿ ಇದೇನು ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಾಗಿಲ್ಲ, ಅಥವಾ ಎಕ್ಸಾಮ್ಗೆ ಹೋಗಿ ಕೂರಬೇಕಾಗಿಲ್ಲ, ಅಥವಾ ನಿಮ್ಮ ಮಾರ್ಕ್ಸ್ ಮೆರಿಟ್ ಮೇಲೆ ಕೆಲಸ ಕೊಡೋವಂಥದ್ದಲ್ಲ, ಆ ಥರ ಅಲ್ಲ. ಬಿಸ್ನೆಸ್ ಮಾಡೋವಂಥವ್ರಿಗೆ ನಮ್ಮ ಯಶ್ ಅವ್ರ ರೀತಿ ಬಿಸ್ನೆಸ್ ಮಾಡೋಣ ಅಂತಾರಲ್ಲ, ಅದೇ ರೀತಿಯಲ್ಲಿ ಈಗ ಪೋಸ್ಟ್ ಆಫೀಸ್ ಅವರು ಕೇಳ್ತಾ ಇದ್ದಾರೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೀವು ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ಪೋಸ್ಟ್ ಆಫೀಸ್ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನು ಮಾಡ್ಬೋದು, ನೀವಿರುವಂತಹ ಜಾಗದಲ್ಲಿಯೇ. ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಜನವರಿ 1, 2026ರಿಂದ. ಸೊ ಈ ಒಂದು ಹೊಸ ಯೋಜನೆಯ ಹೆಸರು ಬಂದು ಭಾರತೀಯ ಅಂಚೆ ಫ್ರಾಂಚೈಸಿ 2.0 ಯೋಜನೆ ಅಂತ ಅಂದ್ಬಿಟ್ಟು. ಅಂದರೆ ಯಾರಿಗಾದರೂ ಈಗ ಟೀ ಅಂಗಡಿ ಫ್ರಾಂಚೈಸಿ ಕೇಳಿದಿರಿ, ಬೇರೆ ಬಟ್ಟೆ ಅಂಗಡಿ ಫ್ರಾಂಚೈಸಿ ಕೇಳಿದಿರಿ, ಅಥವಾ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ದು ಫ್ರಾಂಚೈಸಿಯನ್ನು ಕೇಳಿದಿರಿ, ಶೂ ಅಂಗಡಿಗಳ ಫ್ರಾಂಚೈಸಿಗಳನ್ನು ಕೇಳಿದಿರಿ. ಆದರೆ ಇದು ಪೋಸ್ಟ್ ಆಫೀಸ್ ತನ್ನ ಫ್ರಾಂಚೈಸಿಗಳನ್ನು ಸಾಮಾನ್ಯ ಜನರಿಗೆ ಕೊಡ್ತಾ ಇದ್ದಾರೆ. ಹೌದು, ನೀವು ಕೂಡ ಸುಲಭವಾಗಿ, ಅತ್ಯಂತ ಸುಲಭವಾಗಿ ಪೋಸ್ಟ್ ಆಫೀಸ್ ಫ್ರಾಂಚೈಸಿಯನ್ನು ತಗೊಂಡು ನೀವಿರುವಂತಹ ಜಾಗದಲ್ಲಿನೇ ಕೆಲಸ ಮಾಡ್ಬೋದು. ಹೇಗೆ ಏನು ಅಂತ ಹೇಳ್ತೀನಿ. ಬಂಡವಾಳ, ಈಗ ದೊಡ್ಡ ದೊಡ್ಡ ಬಟ್ಟೆ ಶಾಪ್ಗಳು, ಟೀ ಅಂಗಡಿ ಶಾಪ್ಗಳು ಫ್ರಾಂಚೈಸಿ ತೊಗೋಬೇಕು ಅಂದರೆ ಲಕ್ಷಾಂತರ ರೂಪಾಯಿ ನಿಮಗೆ ಹಣ ಬೇಕಾಗುತ್ತೆ. ಇದು ಆ ರೀತಿ ಅಲ್ಲ, ಜಸ್ಟ್ ಒಂದು 5,000 ರೂಪಾಯಿಂದ 10,000 ರೂಪಾಯಿ, ಅದು ಕೂಡ ರಿಟರ್ನ್ ಆಗುವಂತಹ ಅಮೌಂಟ್ ಅಷ್ಟಿದ್ದರೆ ಸಾಕು. 5,000ದಿಂದ 10,000 ರೂಪಾಯಿ ಬಂಡವಾಳ ಇದ್ದರೆ ನೀವು ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ದು ಭಾರತೀಯ ಅಂಚೆ ಕಚೇರಿಯ ಫ್ರಾಂಚೈಸಿಯನ್ನು ನೀವು ತೊಗೊಂಡು ನೀವು ಕೂಡ ಮನೆಯಲ್ಲೇ ಮೀನ್ಸ್ ಮನೆ ಸುತ್ತಮುತ್ತ ಆಗಿರ್ಬೋದು, ಅಥವಾ ಮನೆಯಲ್ಲೇ ಒಂದು ಚಿಕ್ಕದಾಗಿ ಜಾಗ ಇದ್ದರೂ ಕೂಡ ಅಲ್ಲೇ ನೀವು ಪೋಸ್ಟ್ ಆಫೀಸನ್ನು ಫ್ರಾಂಚೈಸಿಯನ್ನು ರನ್ ಮಾಡಬಹುದಾಗಿದೆ. ಕೆಲಸ ಗೊತ್ತಿಲ್ಲ ಅಂದರೆ ಚಿಂತೆ ಮಾಡಬೇಡಿ, ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಏನೇನೆಲ್ಲ ಕೆಲಸ ಮಾಡಬೇಕು, ಯಾರೆಲ್ಲ ಈ ಫ್ರಾಂಚೈಸಿನ ತಗೋಬೋದು, ಏನಾದರೂ ಕಂಡೀಷನ್ಸ್ ಇದೆಯಾ, ಅಥವಾ ಅರ್ಹತೆ ಏನಿರಬೇಕು, ಬಂಡವಾಳ ಎಷ್ಟು, ಏನೇನೆಲ್ಲ ಕೆಲಸ ಮಾಡಬೇಕು ಫ್ರಾಂಚೈಸಿ ತಗೊಂಡ್ಮೇಲೆ. ಸೊ ರಿಟರ್ನ್ ನಿಮಗೆ ಹಣ ಎಷ್ಟು ಬರುತ್ತೆ ಅಂದರೆ ಪೋಸ್ಟ್ ಆಫೀಸ್ ಅವರೇ ತಿಳಿಸಿರೋ ಪ್ರಕಾರ ನಿಮಗೆ 80,000 ರೂಪಾಯಿವರೆಗೂ ಪ್ರತಿ ತಿಂಗಳು ಅರ್ನ್ ಮಾಡುವಂತಹ ಒಂದು ಯೋಜನೆ ಇದಾಗಿರುತ್ತೆ. ಹೇಗೆ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ಅನಿಸಿದ್ರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಹೇಳ್ದಂಗೆ ಈ ಒಂದು ಯೋಜನೆ ಹೆಸರು ಬಂದು ಭಾರತೀಯ ಅಂಚೆ ಫ್ರಾಂಚೈಸಿ ಯೋಜನೆ ಅಂತ ಅಂದ್ಬಿಟ್ಟು. ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆ ತನ್ನ ಒಂದು ಸೇವೆಯನ್ನು ವಿಸ್ತರಣೆ ಮಾಡುವಂತಹ ಸಲುವಾಗಿ, ಈಗ ಈ ಪ್ರೈವೇಟ್ ಪಾರ್ಸಲ್ ಕಂಪ್ನಿಗಳೆಲ್ಲ ಜಾಸ್ತಿ ಇದೆ ನೋಡಿ, ಕೊರಿಯರ್ ಸರ್ವಿಸ್ಗಳೆಲ್ಲ, ಆ ರೀತಿಯಾಗಿ ಇಂಡಿಯನ್ ಪೋಸ್ಟ್ ಆಫೀಸ್ ತುಂಬ ದೊಡ್ಡ ನೆಟ್ವರ್ಕ್ ಇರುವಂಥದ್ದು. ಸೊ ಅದನ್ನು ಇನ್ನೂ ಕೂಡ ವಿಸ್ತರಣೆ, ಎಲ್ಲೆಲ್ಲಿ ಜಾಗಗಳಲ್ಲಿ ಅಂಚೆ ಕಚೇರಿಗಳು ಇಲ್ಲವೋ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಈ ಒಂದು ಫ್ರಾಂಚೈಸಿಯನ್ನು ನೀಡ್ತಾ ಇದ್ದಾರೆ. ಸೊ ತನ್ನ ಸೇವೆಯನ್ನು ವಿಸ್ತರಿಸುವಂತಹ ಸಲುವಾಗಿ ಈ ಫ್ರಾಂಚೈಸಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆಲ್ರೆಡಿ ಇದು ಜನವರಿ 1, 2026ರಿಂದ ಜಾರಿಗೆ ಕೂಡ ಬಂದಿದೆ. ಈಗಾಗಲೇ ಹೇಳ್ದಂಗೆ 5,000ದಿಂದ 10,000 ರೂಪಾಯಿ ಇದ್ದರೆ ಸಾಕು, ನೀವು ಬಂಡವಾಳ 80,000 ರೂಪಾಯಿವರೆಗೂ ದುಡಿಯಬಹುದು ಅಂತ ಪೋಸ್ಟ್ ಆಫೀಸ್ ಕಡೆಯಿಂದಲೇ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದರಿಂದ ಏನೇನೆಲ್ಲ ಯೂಸು, ಅರ್ಹತಾ ಮಾನದಂಡ ಏನು ಎಲ್ಲವನ್ನ ತಿಳಿಸ್ತೀನಿ. ಈ ಒಂದು ಯೋಜನೆ ಬಂದು ಡಿಜಿಟಲ್ ಇಂಡಿಯಾ ಮತ್ತು ಸ್ಟಾರ್ಟಪ್ ಇಂಡಿಯಾ ಏನು ಗುರಿಗಳಿತ್ತು, ಡಿಜಿಟಲ್ ಇಂಡಿಯಾ ಅಂತಂದರೆ ಡಿಜಿಟಲ್ ಆಗಿ ಎಲ್ಲ ವ್ಯವಹಾರಗಳು ನಡಿಬೇಕು ಅಂತ ಅಂದ್ಬಿಟ್ಟು, ಸ್ಟಾರ್ಟಪ್ ಇಂಡಿಯಾದಲ್ಲಿ ಹೊಸದಾಗಿ ನಾವೇ ಬಿಸ್ನೆಸ್ಗಳನ್ನು ಹುಟ್ಟು ಹಾಕಬೇಕು. ಸೊ ನಾವೇ ಸ್ಟಾರ್ಟಪ್ಗಳನ್ನು ಶುರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಸ್ಟಾರ್ಟಪ್ ಇಂಡಿಯಾದಾಗಿತ್ತು. ಆ 2 ಯೋಜನೆಗಳಿಗೆ ಈ ಒಂದು ಪೋಸ್ಟ್ ಆಫೀಸ್ ಏನು ಫ್ರಾಂಚೈಸಿ ಯೋಜನೆ ಇದೆ ಇದು ಪೂರಕ ಆಗಿದೆ. ಹೇಗೆ ಅಂತಂದರೆ
ಪೋಸ್ಟ್ ಆಫೀಸ್ ಫ್ರಾಂಚೈಸಿಲಿ ಡಿಜಿಟಲ್ ಇಂಡಿಯಾ ಹೇಗೆ ಇನ್ಕ್ಲೂಡ್ ಆಗುತ್ತೆ ಅಂದರೆ ಸೇವೆಗಳನ್ನು ನೀವು ಜನರಿಗೆ ಕೊಡುವಂತಹ ಸೇವೆಗಳು ಡಿಜಿಟಲ್ ಆಗಿರುತ್ತೆ. ಸೊ ಆ ಕಾರಣದಿಂದ ಡಿಜಿಟಲ್ ಇಂಡಿಯಾಗೂ ಕೂಡ ಅದು ಪೂರಕ ಆಗುತ್ತೆ. ಇನ್ನು ಸ್ಟಾರ್ಟಪ್ ಇಂಡಿಯಾ ಅಂತಂದರೆ ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸಕ್ಕೆ ಹೋಗದೆ ನೀವೇ ಒಂದು ಸ್ವಂತ ಫ್ರಾಂಚೈಸಿಯನ್ನು ತಗೊಂಡು ಪೋಸ್ಟ್ ಆಫೀಸ್ದು ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇರೋದ್ರಿಂದ ಇದು ಸ್ಟಾರ್ಟಪ್ ಇಂಡಿಯಾಗೂ ಕೂಡ ಆ ಒಂದು ಗುರಿಗೂ ಕೂಡ ಇದು ಪೂರಕವಾಗಿರುತ್ತೆ. ಸೊ ಎರಡನ್ನೂ ಕೂಡ ಎರಡೂ ಗುರಿಗಳಿಗೆ ಪೂರಕವಾಗುವಂತೆ ಈ ಒಂದು ಯೋಜನೆಯನ್ನು ರೂಪುಗೊಳಿಸಿದ್ದಾರೆ. ಇನ್ನು ಎಲ್ಲೆಲ್ಲೆಲ್ಲ ನೀವು ಫ್ರಾಂಚೈಸಿಗಳನ್ನು ತೊಗೋಬೋದು ಅಂದರೆ ನೀವಿರುವಂತಹ ಜಾಗ ಸುತ್ತಮುತ್ತ ಪೋಸ್ಟ್ ಆಫೀಸ್ ಸ್ವಲ್ಪ ದೂರ ಇದೆ ಅಂದ್ರೂ ತೊಗೋಬೋದು, ಅಥವಾ ಹೊಸ ಹೊಸ ಏರಿಯಾಗಳಲ್ಲಿ ತೊಗೋಬೋದು, ಅಥವಾ ಸ್ಟೂಡೆಂಟ್ಸ್ ಕಾಲೇಜ್ ಕ್ಯಾಂಪಸ್ಗಳಲ್ಲೂ ಕೂಡ ತೊಗೋಬೋದು. ಇನ್ನು ಅದು ಬಿಟ್ಟರೆ ಕೈಗಾರಿಕಾ ವಲಯಗಳಲ್ಲಿ ತೊಗೋಬೋದು. ಈ ಅಪಾರ್ಟ್ಮೆಂಟ್ಗಳು ಟೌನ್ಶಿಪ್ಗಳೆಲ್ಲ ಇರುತ್ತೆ ನೋಡಿ, ತುಂಬ ಅಪಾರ್ಟ್ಮೆಂಟ್ಗಳಿರುತ್ತೆ. ಅಂಥ ಜಾಗದಲ್ಲೂ ಕೂಡ ನೀವು ಈ ಪೋಸ್ಟ್ ಆಫೀಸ್ ಫ್ರಾಂಚೈಸಿಗಳನ್ನು ಓಪನ್ ಮಾಡ್ಕೋಬೋದು. ಈ ರೀತಿ ಎಲ್ಲ ನಿಮಗೆ ಸಾಧ್ಯವಾದಷ್ಟು ಜಾಗಗಳಲ್ಲಿ ಅಂದರೆ ಜಾಸ್ತಿ ಜನ ಇರ್ತಾರೆ, ಟೌನ್ಶಿಪ್ಗಳಿರುತ್ತೆ, ಕೈಗಾರಿಕಾ ವಲಯಗಳಿರುತ್ತೆ, ಅಥವಾ ಕಾಲೇಜ್ ಕ್ಯಾಂಪಸ್ಗಳಿರುತ್ತೆ. ಅಂಥ ಜಾಗಗಳಲ್ಲಿ ನೀವು ಈ ಏನು ಪೋಸ್ಟ್ ಆಫೀಸ್ ಫ್ರಾಂಚೈಸಿಯನ್ನು ಓಪನ್ ಮಾಡಿಕೊಂಡು ಬಿಸ್ನೆಸ್ಸನ್ನು ರನ್ ಮಾಡ್ಬೋದಾಗಿದೆ. ಇನ್ನು ಏನೆಲ್ಲ ಯೂಸ್ಫುಲ್ ಅಂತಂತಂದರೆ ನೀವು ಪೋಸ್ಟ್ ಆಫೀಸ್ ಫ್ರಾಂಚೈಸಿ ತಗೊಳ್ಳೋದ್ರಿಂದ ಮಾರ್ಕೆಟಿಂಗಿಗೆ ಬಹಳ ಸುಲಭ. ಯಾಕಂತಂದರೆ ಈಗ ಹೊಸ್ದಾಗಿ ಏನೋ ಬಿಸ್ನೆಸ್ ಮಾಡ್ತೀವಿ ಅಂದರೆ ಮಾರ್ಕೆಟಿಂಗ್ದೇ ದೊಡ್ಡ ತಲೆನೋವಾಗಿರುತ್ತೆ. ಮಾರ್ಕೆಟಿಂಗ್ ಇಲ್ಲದೇ ಬಿಸ್ನೆಸ್ಗಳನ್ನು ಅರ್ಧಕ್ಕೆ ಕೈ ಬಿಡುವಂಥದ್ದಿರುತ್ತೆ. ಬಟ್ ಪೋಸ್ಟ್ ಆಫೀಸ್ದು ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಬೋರ್ಡ್ ಹಾಕ್ಕೊಂಡ್ರೆ ಸಾಕು, ಇಂಡಿಯನ್ ಪೋಸ್ಟ್ ಆಫೀಸ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬರ್ತಾರೆ. ಸೊ ಟ್ರಸ್ಟ್, ನಂಬಿಕೆಯಿಂದ ಈಗ ಹೊಸ ಸ್ಟಾರ್ಟಪ್ ಆದರೆ ಇವ್ರಿಗೆ ನಿಜವಾಗ್ಲೂ ಈಗ ಪಾರ್ಸೆಲ್ ಕಂಪ್ನಿ ಇದೆ ಅಂದರೆ ಹೊಸ್ದಾಗಿ ಒಂದು ಸ್ಟಾರ್ಟಪ್ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕೊರಿಯರ್ ಅಂತ ಅಂದ್ಕೊಳ್ಳಿ, ಸುಮ್ಮನೆ RJ ಕೊರಿಯರ್ಸ್ ಅಂತ ನಾನೇ ಒಂದು ಓಪನ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳಿ. ಜನ ಇವ್ರು ನಿಜವಾಗ್ಲೂ ತಲುಪಿಸ್ತಾರ, ಇವರು ನಿಜವಾಗ್ಲೂ ಇನ್ ಟೈಮ್ಗೆ ಹೋಗಿಸ್ತಾರ, ಅಥವಾ ಏನಾದ್ರು ಪಾರ್ಸಲ್ ಇರೋದನ್ನ ತೊಗೊಂಬಿಟ್ರೆ ಅದು ಇದು ಈ ರೀತಿ ಎಲ್ಲ ಕನ್ಫ್ಯೂಷನ್ಸು ಡೌಟ್ಸ್ ಇರುತ್ತೆ, ನಂಬಲ್ಲ ಜನ ಈಸಿಯಾಗಿ. ಸೊ ನಾವು ನಂಬಿಕೆನ ಬಿಲ್ಡ್ ಮಾಡೋದಕ್ಕೇ ಸಾಕಷ್ಟು ವರ್ಷಗಳು ಬೇಕಾಗ್ಬಿಡುತ್ತೆ. ಆದರೆ ಇಂಡಿಯನ್ ಪೋಸ್ಟ್ ಆಫೀಸ್ ಹಂಗಲ್ಲ, ಆಲ್ರೆಡಿ ಒಂದು ದೊಡ್ಡ ಎಂಪೈರನ್ನು ಕಟ್ಟಿ ಆಗಿದೆ. ಆ ಒಂದು ಎಂಪೈರ್ನ ಹೆಸರಿನಲ್ಲಿ ನೀವು ಚಿಕ್ಕದಾಗಿ ಒಂದು ಗೂಡನ್ನು ಕಟ್ಟಿ ಅದರ ಮೂಲಕ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ಜನ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದ ತಕ್ಷಣ ಆರಾಮ್ಸೆ ಬಂದು ನಿಮ್ಮ ಹತ್ರ ಏನು ಸೇವೆಗಳಿದೆ ಇಂಡಿಯನ್ ಪೋಸ್ಟ್ ಆಫೀಸ್ದು ಆ ಸೇವೆಗಳನ್ನು ಪಡ್ಕೋತಾರೆ. ಜನರಿಗೂ ಕೂಡ ಹತ್ತಿರ ಇದೆ, ನಮಗೆ ಇಲ್ಲೇ ಎಲ್ಲ ಸೇವೆಗಳು ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ನಿಮ್ಮನ್ನು ಈಸಿಯಾಗಿ ಏನು ಕೆಲಸಗಳು ಆಗುತ್ತೆ, ನಂಬಿಕೆಯೂ ಇರುತ್ತೆ. ಸೊ ನೀವೇನು ಟ್ರಸ್ಟ್ನ ಬಿಲ್ಡ್ ಮಾಡಬೇಕನ್ನೋದು ಏನಿಲ್ಲ. ಈಗ ನಂದಿನಿ ಬೂತದು ಫ್ರಾಂಚೈಸಿಗಳು ತಗೋತಾರೆ ನೋಡಿ, ಅವ್ರಿಗೇನು ಮಾರ್ಕೆಟಿಂಗ್ ಬೇಕಾಗಿಲ್ಲ, ಜಸ್ಟ್ ನಂದಿನಿ ಅಂತ ಬೋರ್ಡ್ ಹಾಕ್ಕೊತಾರೆ ಸಾಕು, ಜನರೇ ಹೋಗಿ ಹಾಲು ತೊಗೊಂಬರ್ತಾರಲ್ಲ ಪ್ರತಿದಿನ. ಆ ರೀತಿ ಇದು ಇಂಡಿಯನ್ ಪೋಸ್ಟ್ ಆಫೀಸ್ ಫ್ರಾಂಚೈಸಿಯಿಂದ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ಹಾಕ್ಕೊಂಡ್ರೆ ಜನ ಪೋಸ್ಟ್ ಆಫೀಸ್ಗೆ ಹೋಗೋ ರೀತಿಯೇ ಇಲ್ಲಿಗೆ ಬರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ನ ಅವಶ್ಯಕತೆ ಇರೋದಿಲ್ಲ ನಿಮಗೆ, ಜೊತೆಗೆ ನಂಬಿಕೆನ ಟ್ರಸ್ಟ್ನ ಬಿಲ್ಡ್ ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಇರೋದಿಲ್ಲ. ಇದರ ಜೊತೆಗೆ ಟ್ರೈನಿಂಗನ್ನು ಕೂಡ ಪೋಸ್ಟ್ ಆಫೀಸ್ ಕಡೆಯಿಂದನೇ ಅವಾಗವಾಗ ಕೊಡ್ತಾ ಇರ್ತಾರೆ. ಈಗ ಹೊಸದೇನೋ ಒಂದು ಯಾವುದೋ ಒಂದು ಕೊರಿಯರ್ ಸೇವೆನೋ ಅಥವಾ ಇನ್ನೊಂದೇನೋ ಬಂತು ಆನ್ಲೈನಲ್ಲಿ ಅಂತ ಅಂದ್ಕೊಳ್ಳಿ, ಎಲ್ಲಕ್ಕೂ ಕೂಡ ಪೋಸ್ಟ್ ಆಫೀಸ್ ಕಡೆಯಿಂದನೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಟ್ರೈನಿಂಗಿಗೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು, ಅದೇನೋ ಗೊತ್ತಿಲ್ಲ ನಮಗೆ, ಆ ಥರ ತಲೆನೋವು ಕೆಲಸಗಳೇ ಇರೋದಿಲ್ಲ. ಸೊ ಪೋಸ್ಟ್ ಆಫೀಸ್ ಕಡೆಯಿಂದನೇ ನಿಮಗೆ ಸಂಪೂರ್ಣವಾಗಿ ಆಗಿಂದಾಗೆ ಅಪ್ಡೇಟ್ಸ್ ಬಂದರೆ ಪ್ರತಿಯೊಂದು ಕೂಡ ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಇದರ ಜೊತೆಗೆ ವ್ಯವಹಾರದಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ, ಅಂತಂದರೆ ನಿರಂತರತೆ ಇರುತ್ತೆ. ಅಂದರೆ ಪೋಸ್ಟ್ ಆಫೀಸ್ ಅಂತಂದರೆ ಕಂಟಿನ್ಯೂಸ್, ಈಗ ಒಬ್ಬರು ಪಾರ್ಸಲ್ ಮಾಡೋವಂಥವ್ರು, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರೋರು ಪಾರ್ಸಲ್ ಮಾಡ್ತಾ ಇರೋವಂಥವ್ರೆ ಇಂಡಿಯನ್ ಪೋಸ್ಟಲ್ಲಿ ಪಾರ್ಸಲ್ ಮಾಡೋದಾದರೆ ನೀವು ಹತ್ತಿರದಲ್ಲೇ ಸಿಗ್ತೀವಿ ಅಂತಂದರೆ ನಿಮಗೆ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಾಗಿ ನಿಮಗೆ ಬಿಸ್ನೆಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇವಾಗ ಏನೋ ಒಂದು ಟೈಮಲ್ಲಿ ಬಿಸ್ನೆಸ್ ಆಯಿತು ಮತ್ತು ಡೌನ್ ಆಯಿತು, ಆ ರೀತಿ ಎಲ್ಲ ಆಗಲ್ಲ. ಇದು ಪೋಸ್ಟ್ ಆಫೀಸ್ದು ನಿರಂತರತೆ, ಕನ್ಸಿಸ್ಟೆನ್ಸಿ ನಿಮಗೆ ವರ್ಷ ಪೂರ್ತಿ ಇರುತ್ತೆ. ಸೊ ಅದರಿಂದ ನಿಮಗೂ ಕೂಡ ಇನ್ಕಮ್ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫ್ರಾಂಚೈಸಿಗಳನ್ನು ತಗೋಬೇಕು, ಕೆಲಸ ಏನೇನೆಲ್ಲ ಸೇವೆಗಳು ಮಾಡಬಹುದು ಅಂತ ಅಂದ್ಬಿಟ್ಟು ಕೂಡ ನಾನು ತಿಳಿಸ್ತೀನಿ. ಇದ್ರ ಜೊತೆಗೆ ಅರ್ಹತಾ ಮಾನದಂಡಗಳು, ಅರ್ಜಿ ಸಲ್ಲಿಸೋದು ಹೇಗೆ, ಏನೇನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳ್ತೀನಿ. ನೀವು ಈಗ ಒಂದು 5,000 ರೂಪಾಯಿ ಅಥವಾ 10,000 ರೂಪಾಯಿ ಹಣವನ್ನು ಕಟ್ಟಿ ಪೋಸ್ಟ್ ಆಫೀಸ್ನ ಫ್ರಾಂಚೈಸಿ ತಗೊಂಡ್ರಿ ಅಂತಂದರೆ ನೀವು ಏನೇನೆಲ್ಲ ಕೆಲಸ ಮಾಡಬೇಕು ಅಂತಂದರೆ, ಜನರಿಗೆ ಏನೇನೆಲ್ಲ ಸೇವೆಗಳನ್ನು ಒದಗಿಸ್ಬೇಕು ಅಂದರೆ ಸೇಮ್ ಪೋಸ್ಟ್ ಆಫೀಸ್ ಮಾಡುತ್ತಲ್ಲ ಆ ರೀತಿಯಾದಂಥ ಕೆಲಸ, ಬಟ್ ಅಷ್ಟೊಂದೆಲ್ಲ ಮಾಡೋ ಹಾಗಿಲ್ಲ. ಒಂದಷ್ಟು ಸೇವೆಗಳನ್ನು ಜನರಿಗೆ ಒದಗಿಸ್ಬೇಕಾಗುತ್ತೆ ನೀವಿರುವಂತಹ ಜಾಗದಿಂದನೇ. ಏನೇನೆಲ್ಲ ಸೇವೆಗಳನ್ನ ನಿಮ್ಮ ಒಂದು ಫ್ರಾಂಚೈಸಿ ಮೂಲಕ ನೀಡ್ಬೋದು ಅಂದರೆ ಸ್ಪೀಡ್ ಪೋಸ್ಟು,
ಅಥವಾ ರಿಜಿಸ್ಟರ್ ಪೋಸ್ಟ್ಗಳನ್ನ ಬುಕ್ಕಿಂಗ್ ಮಾಡ್ಕೊಳ್ಳೋ ಅಂಥದ್ದಷ್ಟೇ. ಜನರಿಂದ ನಿಮಗೆ ಬೋರ್ಡ್ ಹಾಕ್ಕೊಂಡಿರ್ತೀರಿ, ಬಂದರೆ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಅದೆಲ್ಲ ಹೇಗೆ ಏನು ಅಂತ ಎಲ್ಲವನ್ನು ಕೂಡ ಟ್ರೈನಿಂಗ್ ಕೊಡ್ತಾರೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಸ್ಪೀಡ್ ಪೋಸ್ಟು ಮತ್ತು ರಿಜಿಸ್ಟರ್ ಪೋಸ್ಟ್ನ ಬುಕ್ಕಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳ ಮಾರಾಟ ಮಾಡುವಂಥದ್ದು. ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ಇದರಲ್ಲೇ ಕೊಡ್ತಾರೆ, ಪೋಸ್ಟ್ ಆಫೀಸ್ ಕಡೆಯಿಂದನೇ ನಿಮಗೆ ಕೊಡ್ತಾರೆ. ಅದನ್ನು ಮಾರಾಟ ಮಾಡೋದ್ರಲ್ಲೂ ಕೂಡ ನೀವು ಹಣವನ್ನು ಗಳಿಸ್ಬೋದು. ಜೊತೆಗೆ ಇಂಟರ್ನ್ಯಾಷನಲ್ ಪಾರ್ಸಲ್ಗಳನ್ನು ಕೂಡ ನೀವು ಬುಕ್ಕಿಂಗ್ ಮಾಡಿಕೊಂಡು ಅದರ ಸೇವೆಯನ್ನು ಕೂಡ ಕೊಡ್ಬೋದು. ಅದರಲ್ಲೂ ಕೂಡ ನಿಮಗೆ ಹೆಚ್ಚಿಗೆ ಹಣ ಸಿಗುತ್ತೆ. ಇನ್ನು ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯವನ್ನು ಕೂಡ ನೀವು ಈ ಮೂಲಕ ತೊಗೋಬೋದು. ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ ತೊಗೊಂಡ್ರೆ ಅದಕ್ಕೂ ಕೂಡ ನಿಮಗೆ ಹೆಚ್ಚಿಗೆ ಹಣ ಸಿಗುತ್ತೆ. ಇದರ ಜೊತೆಗೆ ಕಾಮರ್ಸ್ ಪಾರ್ಸಲ್ ಪಿಕಪ್ ಮತ್ತು ವಿತರಣೆ ಕೂಡ ಮಾಡ್ಬೋದು. ಈಗ ಆನ್ಲೈನ್ ಪಿಕಪ್ಪು ಡೆಲಿವರಿ ಇರುತ್ತಲ್ಲ, ಆ ರೀತಿ ಕೆಲಸ ನಾವು ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ, ಅದನ್ನು ಕೂಡ ಮಾಡ್ಬೋದು ನೀವು. ಇನ್ನು ಈಗ ಬೇರೆ ಎಲ್ಲ ಅಮೆಝಾನಲ್ಲೆಲ್ಲ ಪಿಕಪ್ಪು ಡೆಲಿವರಿ ಎಲ್ಲ ಇರುತ್ತೆ ನೋಡಿ, ಆ ರೀತಿ ಪಾರ್ಸಲ್ಗಳನ್ನು ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಅದನ್ನು ಕೂಡ ನೀವು ಪಿಕಪ್ ಆ್ಯಂಡ್ ಡೆಲಿವರಿ ಸರ್ವಿಸನ್ನು ಕೂಡ ಕೊಡ್ಬೋದು. ಸೊ ಪೋಸ್ಟ್ ಆಫೀಸ್ ಎಲ್ಲ ಒಂದು ಕಾಮರ್ಸ್ ಇವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಹೊಸ ಹೊಸ ಯೋಜನೆಗಳನ್ನು ತರ್ತಾಯಿದೆ. ಇದು ಆ್ಯಕ್ಚುಲಿ ಒಳ್ಳೆಯದು. ಸೊ ನಂಬಿಕೆ ಇರುತ್ತೆ, ಏನೂ ತೊಂದರೆ ಇರಲ್ಲ. ಜೊತೆಗೆ ಜನರಿಗೂ ಕೂಡ ನಮ್ಮ ಸ್ಥಳೀಯರಿಗೆ ಇದು ಕೆಲಸದ ಅವಕಾಶವನ್ನು ಕೂಡ ಹುಟ್ಟು ಹಾಕುತ್ತೆ. ಇನ್ನು ಇದರ ಜೊತೆಗೆ ಡಿಜಿಟಲ್ ವ್ಯಾಲೆಟ್ ಪಾವತಿ ಮತ್ತು ರಿಯಲ್ ಟೈಮ್ ಟ್ರ್ಯಾಕಿಂಗನ್ನು ಕೂಡ ಸೇವೆಯನ್ನು ನೀವು ಜನರಿಗೆ ಒದಗಿಸ್ಬೋದಾಗಿದೆ. ಇದಿಷ್ಟು ನೀವು ಸೇವೆಗಳು. ಇದರ ಜೊತೆ ಇನ್ನೊಂದಷ್ಟು ಸೇವೆಗಳಿರುತ್ತೆ, ಬಟ್ ಮೇಯ್ನ್ ಇಷ್ಟು ಸೇವೆಗಳನ್ನು ನೀವು ಜನರಿಗೆ ಒದಗಿಸ್ಬೋದಾಗಿದೆ. ಇನ್ನು ಅರ್ಹತೆ, ಈ ಫ್ರಾಂಚೈಸಿಯನ್ನು ತೊಗೋಬೇಕಂದ್ರೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂತಂದರೆ, ಅದಕ್ಕಿಂತ ಮುಂಚೆ ನೀವು ಈಗೆಲ್ಲ ಹೇಳಿದ್ನಲ್ಲ ಕೆಲಸ, ಆ ಕೆಲಸದಿಂದ ನಿಮಗೆ ಎಷ್ಟೆಷ್ಟು ಕಮಿಷನ್ ಹಣ ಬಂದು ನಿಮಗೆ ಸಂಬಳದ ರೂಪದಲ್ಲಿ ಬರಲ್ಲ, ಕಮಿಷನ್ ರೂಪದಲ್ಲಿ ಬರುತ್ತೆ. ಸೊ ಎಷ್ಟೆಷ್ಟು ಕಮಿಷನ್ ಬರುತ್ತೆ ಅಂತಂದರೆ, ಈ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಆಗಿರ್ಬೋದು, ಆ ಒಂದು ಏನೆಲ್ಲ ಬುಕ್ಕಿಂಗ್ ರಿಜಿಸ್ಟರ್ ಪೋಸ್ಟ್ ಬುಕ್ಕಿಂಗ್ ಇರುತ್ತಲ್ಲ, ಆ ಒಂದು ಬುಕ್ಕಿಂಗ್ ಮಾಡ್ಕೋತಿರಲ್ಲ, ಅದರಲ್ಲಿ ಸಂಪೂರ್ಣ ನಿಮ್ಮದು ಮಂತ್ಲಿ ಏನು ವ್ಯವಹಾರ ಮಾಡಿರ್ತೀರ ಆ ಒಂದು ವ್ಯವಹಾರದಲ್ಲಿ 7% 25% ಕೂಡ ನಿಮಗೆ ಲಾಭಾಂಶವನ್ನು ನಿಮಗೆ ಪೋಸ್ಟ್ ಆಫೀಸ್ ಕಡೆಯಿಂದ ಕೊಡ್ತಾರೆ. ಇನ್ನು ಅದರ ಜೊತೆಗೆ ಈ ಅಂಚೆ ಚೀಟಿಗಳು ಮತ್ತು ಸ್ಟೇಷನರಿ ಸಾಮಗ್ರಿಗಳ ಮಾರಾಟ ಏನು ಮಾಡ್ತೀರಾ ಅದರಲ್ಲೂ ಕೂಡ ನಿಮಗೆ 5% ಲಾಭಾಂಶವನ್ನು ಕೊಡ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ, ನೀವು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಜನರಿಗೆ ಚೆನ್ನಾಗಿ ಸೇವೆ ಕೊಡ್ತಾ ಇದ್ದೀರಾ ಅಂತಂದರೆ ಅದನ್ನು ನೋಡಿ ಆ ಫ್ರ್ಯಾಂಚೈಸಿಗಳಿಗೆ ನೀವೇನು ಗಳಿಕೆ ಮಾಡಿರ್ತೀರ ಅದರ ಮೇಲೆ ಮತ್ತೆ 30% ಹೆಚ್ಚಾಗಿ ನಿಮಗೆ ಅದನ್ನು ಪ್ರೋತ್ಸಾಹ ನೀಡೋ ಸಲುವಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ಏಕೆಂದರೆ ಎಲ್ಲರೂ ಕೂಡ ಈ ಫ್ರ್ಯಾಂಚೈಸಿ ಎಲ್ಲರೂ ತಗೋತಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಫ್ರ್ಯಾಂಚೈಸಿ ತಗೊಂಡವರಲ್ಲಿ ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರೋ ಅಂಥವ್ರಿಗೆಲ್ಲ ಎಕ್ಸ್ಟ್ರಾ 30% ಲಾಭವನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಈ ಮೂಲಕ ನೀವು ಆಲ್ಮೋಸ್ಟ್ ತಿಂಗಳಿಗೆ 80,000 ರೂಪಾಯಿ, 20,000 ರೂಪಾಯಿಂದ 80,000 ರೂಪಾಯಿವರೆಗೂ ಹಣವನ್ನು ಗಳಿಸ್ಬೋದು ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಇದರ ಜೊತೆಗೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂತಂದರೆ, ಇದು ಬಂಡವಾಳ ಆಗಲೇ ಹೇಳ್ದಂಗೆ 5,000 ರೂಪಾಯಿಂದ 10,000 ರೂಪಾಯಿ ಬಂಡವಾಳ ಇರಬೇಕಾಗುತ್ತೆ. ಅದು ಕೂಡ ಭದ್ರತಾ ಠೇವಣಿಯಾಗಿ ಇಡೋವಂಥದ್ದು, ವಾಪಸ್ ಕೂಡ ಮರುಪಾವತಿಸಲ್ಪಡುವಂಥ ಭದ್ರತಾ ಠೇವಣಿ ಅದು. ಇನ್ನು ಇದ್ರ ಜೊತೆಗೆ ಒಂದು ಚಿಕ್ಕದಾಗಿ ನೀವಿರುವಂತಹ ಜಾಗದಲ್ಲೇ ರೂಮು ಅಥವಾ ಮಳಿಗೆನೋ ಅಥವಾ ಆಲ್ರೆಡಿ ಅಂಗಡಿಗಳಿರೋ ಅಂಥವ್ರು ಅಂಗಡಿಗಳಲ್ಲೇ ಇದನ್ನು ಶುರು ಮಾಡಬಹುದು. ಚಿಕ್ಕ ಅಂಗಡಿ ಇರುವಂಥವ್ರಾಗಿರ್ಬೋದು, ಅಥವಾ ಮನೇಲೆ ಒಂದು ಚಿಕ್ಕ ಜಾಗ ಇದೆ ಇಲ್ಲಿ ಶುರು ಮಾಡ್ತೀವಿ ಅನ್ನೋರು ಕೂಡ ನೀವು ಶುರುವನ್ನು ಮಾಡಬಹುದು. ಒಂದು ಟೇಬಲ್ಲು, ಚೇರು ಈ ರೀತಿಯಾಗಿ ನೀವು ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಇದರ ಜೊತೆಗೆ ಅರ್ಹತೆ, ಈ ಒಂದು ಪೋಸ್ಟ್ ಆಫೀಸ್ನ ಫ್ರಾಂಚೈಸಿ ತೊಗೊಳೋದಕ್ಕೆ ಏನು ಅರ್ಹತೆ ಇರಬೇಕು, ಏನೋ ಡಿಗ್ರಿ ಮಾಡಿರಬೇಕಾ, ಆ ಥರ ಎಲ್ಲ ಏನೂ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಫ್ರಾಂಚೈಸಿ ತೊಗೋಬೇಕು ಅಂದರೆ ಅರ್ಜಿದಾರರು 10ನೇ ಕ್ಲಾಸು ಪಾಸಾಗಿರಬೇಕು. ಆ ಜೊತೆಗೆ ಅವರಿಗೆ ಸ್ಥಳೀಯ ಭಾಷೆ ಅಂದರೆ ನಮ್ಮ ಒಂದು ಕನ್ನಡ ಭಾಷೆ ಮೇಲೆ ಉತ್ತಮವಾದಂತಹ, ಅಂದರೆ ಕರ್ನಾಟಕದಲ್ಲಿ ಅಪ್ಲೈ ಮಾಡೋರ್ಗಿದೆ, ಆಲ್ ಓವರ್ ಇಂಡಿಯಾ ಇದೆ, ಅದಕ್ಕೋಸ್ಕರ ಸ್ಥಳೀಯ ಭಾಷೆ ಅಂತ ಹೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಓಪನ್ ಮಾಡೋವಂಥವ್ರಿಗೆ ಕನ್ನಡ ಭಾಷೆಯ ಮೇಲೆ ಹಿಡಿತಾ ಇರಬೇಕು. ಜೊತೆಗೆ ಕಂಪ್ಯೂಟರ್ ನಾಲೆಡ್ಜು ಇರಬೇಕಾಗತ್ತೆ. ಇದರ ಜೊತೆಗೆ 18 ವರ್ಷ ವಯಸ್ಸಾಗಿರಬೇಕಾಗತ್ತೆ. ಇದು ಕಡ್ಡಾಯವಾಗಿ ಎಲ್ಲ ಕೆಲಸಗಳಿಗೂ ಇರುತ್ತೆ. ಅದೇ ರೀತಿಯಾಗಿ ಇದರಲ್ಲೂ ಕೂಡ ಫ್ರಾಂಚೈಸಿ ತೊಗೋಬೇಕಂದ್ರೆ ಅರ್ಜಿದಾರರಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಇನ್ನು ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿಲ್ಲ ಅವರು, ಗರಿಷ್ಠ ವಯಸ್ಸನ್ನು ನಿಗದಿ ಮಾಡಿಲ್ಲ. ನೀವು ಎಷ್ಟು ವಯಸ್ಸಾಗಿದ್ರೂ ಪರವಾಗಿಲ್ಲ, ಕೆಲಸ ಮಾಡುವಂತಹ ಒಂದು ಉತ್ಸಾಹ ಇದೆ ಅನ್ನೋರು ಖಂಡಿತವಾಗ್ಲೂ ಈ ಒಂದು ಅಂಚೆ ಕಚೇರಿ ಫ್ರಾಂಚೈಸಿಯನ್ನು ತಗೋಬೋದಾಗಿದೆ. ಇನ್ನು
ಫ್ರಾಂಚೈಸಿ ನಡೆಸೋದಕ್ಕೆ ನೀವಿರುವಂತಹ ಪ್ರದೇಶಗಳಲ್ಲಿ ಸ್ವಂತ ಅಥವಾ ಬಾಡಿಗೆಗೆ ಪಡೆದ ಒಂದು ಚಿಕ್ಕ ಮಳಿಗೆ ಅಥವಾ ಕಚೇರಿ ಅಥವಾ ಚಿಕ್ಕ ಜಾಗ ಅಥವಾ ಸಣ್ಣ ಕಿರಾಣಿ ಅಂಗಡಿ ಅಥವಾ ಟೀ ಅಂಗಡಿ ಮಾಲೀಕರು ಸಹ ಈ ಒಂದು ಅಂಚೆ ಕಚೇರಿಯ ಫ್ರಾಂಚೈಸಿ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ಒಂದು ಅಂಚೆ ಕಚೇರಿ ಫ್ರಾಂಚೈಸಿ ತಗೊಳ್ಳೋದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅಂತಂದರೆ, ಮೊದಲನೇದು ಬಂದು ನಿಮ್ಮ ಒಂದು ವಯಸ್ಸನ್ನು ದೃಢೀಕರಣ ಮಾಡೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅಥವಾ TC ಮಾರ್ಕ್ಸ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಬಂದು ಆಧಾರ್ ಕಾರ್ಡ್ ಇರಬೇಕು ಅಥವಾ ಪ್ಯಾನ್ ಕಾರ್ಡ್ ಇರುವಂಥದ್ದು ಕಡ್ಡಾಯ ಆಗಿರುತ್ತೆ. ಜೊತೆಗೆ ಅಡ್ರೆಸ್ ಪ್ರೂಫ್ ಆಗಿ ವಾಸಸ್ಥಳದ ವಿಳಾಸ ಮತ್ತು ನೀವು ಫ್ರಾಂಚೈಸಿ ಎಲ್ಲಿ ನಡೆಸ್ತೀರ, ಮನೆಯೇ ಬೇರೆ ಕಡೆ ಫ್ರಾಂಚೈಸಿನೇ ಬೇರೆ ಕಡೆ ನಡೆಸ್ತೀನಿ, ಈ ಒಂದಷ್ಟು ಅಪಾರ್ಟ್ಮೆಂಟ್ಗಳಿದೆ ನಾನು ಅಲ್ಲೋಗಿ ನಡೆಸ್ತೀನಿ ಅಂದರೂ ನಡೆಸ್ಬೋದು, ಅಥವಾ ಒಂದಷ್ಟು ಸ್ಕೂಲ್ ಕಾಲೇಜಸ್ ಇದೆ ಅಲ್ಲೋಗಿ ನಡೆಸ್ತೀನಿ ಅಂದರೂ ಕೂಡ ನಡೆಸ್ಬೋದು. ಆ ಒಂದು ಫ್ರಾಂಚೈಸಿ ನಡೆಸುವಂತಹ ಸ್ಥಳ ಏನು ಉದ್ದೇಶ ಮಾಡಿರ್ತೀರ ಆ ಒಂದು ವ್ಯವಹಾರದ ಸ್ಥಳದ ವಿಳಾಸಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಬಂದು 10ನೇ ಕ್ಲಾಸ್ ಪಾಸ್ ಆಗಿರಬೇಕಾಗತ್ತೆ. ಆ ಪಾಸ್ ಆಗಿರೋದಕ್ಕೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಾಗತ್ತೆ. ಇನ್ನು ಆಸ್ತಿ ದಾಖಲಾತಿಗಳು ಏನು ಅಂತಂದರೆ, ಫ್ರಾಂಚೈಸಿ ನಡೆಸುವಂತಹ ಸ್ಥಳ ಏನಾದರೂ ಸ್ವಂತದ್ದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟು, ಅಥವಾ ಬಾಡಿಗೆದಾಗಿದ್ದರೆ ಬಾಡಿಗೆದೊಂದು ಅಗ್ರಿಮೆಂಟನ್ನು ನೀವು ಕೊಡಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ಈ ಒಂದು ಫ್ರಾಂಚೈಸಿ ತಗೊಳ್ಳೋದಕ್ಕೆ ಅಗತ್ಯ ಆಗಿದೆ. ಇನ್ನು ಇದರ ಜೊತೆಗೆ ಹೇಗೆ ಮುಖ್ಯವಾಗಿ ಅರ್ಜಿಯನ್ನು ಸಲ್ಲಿಸೋದು, ಹೇಗೆ ಫ್ರಾಂಚೈಸಿಯನ್ನು ತಗೊಳ್ಳೋದು ಅಂತಂದರೆ 2 ರೀತಿಯಾಗಿ ತೊಗೋಬೋದು. ಒಂದು ಆನ್ಲೈನ್ ಮೂಲಕ, ಇನ್ನೊಂದು ಆಫ್ಲೈನ್ ನೇರವಾಗಿ ತೊಗೋಬೋದು. ಈ ಒಂದು ಪ್ರಕ್ರಿಯೆ ಏನಿದೆ, ಈ ಒಂದು ಫ್ರಾಂಚೈಸಿ ತಗೊಳ್ಳುವಂತಹ ಪ್ರಕ್ರಿಯೆ ಏನಾಗುತ್ತೆ, ಇದು ಬಂದು ನಮ್ಮ ಒಂದು ಭಾಗದ ಅಂಚೆ ವಿಭಾಗೀಯ ಹಂತದಲ್ಲೇ ನಡೆಯುತ್ತೆ. ಸೊ ಮೇಲಿನ ಹಂತದಲ್ಲ, ನಮ್ಮ ಒಂದು ಅಂಚೆ ವಿಭಾಗ ಏನಿರುತ್ತೆ ಆ ಒಂದು ವಿಭಾಗೀಯ ಹಂತದಲ್ಲೇ ಈ ಒಂದು ಫ್ರಾಂಚೈಸಿ ನೀಡುವಂತಹ ಕೆಲಸ ಆಗುತ್ತೆ. ಸೊ ಸುಲಭವಾಗಿ ನಿಮ್ಮ ಕೈಗೆ ಫ್ರಾಂಚೈಸಿ ಸಿಗುತ್ತೆ. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟನ್ನು ಕೊಡ್ತೀನಿ, indiapost.gov.in ಅಂತಂದ್ಬಿಟ್ಟು. ಅಲ್ಲಿ ಫಾರ್ಮ್ ಎ ಅನ್ನುವಂತಹ ಒಂದು ಅರ್ಜಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅದರ ಅವಶ್ಯಕತೆಯೇ ಇಲ್ಲ. ನೀವು ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸ್ ವಿಭಾಗೀಯ ಕಚೇರಿ ಏನು ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಈ ರೀತಿಯಾಗಿ ಒಂದು ಪೋಸ್ಟ್ ಆಫೀಸ್ ಫ್ರಾಂಚೈಸಿಯನ್ನು ತಗೋಬೇಕು. ಹೊಸ ಯೋಜನೆ ಬಂದಿದೆಯಲ್ಲ, ಭಾರತೀಯ ಅಂಚೆ ಫ್ರಾಂಚೈಸಿ 2.0 ಅಂತ, ಅದರಡಿಯಲ್ಲಿ ನಾವು ಫ್ರಾಂಚೈಸಿಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮಗೆ ಅರ್ಜಿ ಬೇಕು ಅಂದರೆ ಅಲ್ಲಿ ನಿಮಗೆ ಫಾರ್ಮ್ ಎ ಅಂತ ಅಂದ್ಬಿಟ್ಟು ಒಂದು ಅರ್ಜಿಯನ್ನು ಕೊಡ್ತಾರೆ. ಆ ಒಂದು ಅರ್ಜಿಯನ್ನು ತಗೊಳ್ಳಿ. ಅರ್ಜಿಯನ್ನು ತಗೊಂಡು ಆ ಅರ್ಜಿಯನ್ನು ಫಿಲ್ ಮಾಡಿಬಿಟ್ಟು ಒಂದು ವ್ಯಾಪಾರ ಯೋಜನೆಯನ್ನು ಸಿದ್ಧಪಡಿಸಿ. ಹೇಗೆಲ್ಲ ಮಾಡ್ತೀರಾ ಅಂತ ಅಂದ್ಬಿಟ್ಟು, ಅಂದರೆ ನೀವು ಫ್ರಾಂಚೈಸಿಯನ್ನು ಹೇಗೆ ನಡೆಸ್ತೀರಾ, ಮಂತ್ಲಿ ನೀವು ಕನಿಷ್ಠ 50,000 ರೂಪಾಯಿ ವಹಿವಾಟಿನ ಗುರಿಯನ್ನು ಹೇಗೆ ತಲುಪ್ತೀರಾ, ಜೊತೆಗೆ ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಇದೆ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಸವಿವರವಾಗಿ ಒಂದು ಯೋಜನೆ ರಿಪೋರ್ಟನ್ನು ರೆಡಿ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿಕೊಂಡು ಆ ಒಂದು ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಒಂದು ಶೈಕ್ಷಣಿಕ ದಾಖಲಾತಿಗಳು ಹೇಳಿದ್ನಲ್ಲ ಎಲ್ಲವೂ ಜೆರಾಕ್ಸು, ಜೊತೆಗೆ ಮಳಿಗೆಯ ಮಾಲೀಕತ್ವ ಏನಾದರೂ ಮಳಿಗೆ ನಿಮ್ಮದಾಗಿದ್ದರೆ, ಅಂದರೆ ಫ್ರಾಂಚೈಸಿ ನಡೆಸುವಂತಹ ಜಾಗ ಸ್ವಂತದ್ದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಬಿಲ್ಲು ಅಥವಾ ಗ್ಯಾಸ್ ಬಿಲ್ ದಾಖಲಾತಿಗಳಾಗಿರ್ಬೋದು, ಅಥವಾ ಬಾಡಿಗೆಗೆ ಇದ್ದರೆ ಬಾಡಿಗೆದು ಅಗ್ರಿಮೆಂಟ್ದೊಂದು ಜೆರಾಕ್ಸನ್ನು ತಗೊಳ್ಳಿ. ಅದನ್ನ ಜೊತೆಗೆ ಎಲ್ಲವನ್ನು ಕೂಡ ಜೆರಾಕ್ಸ್ ಮಾಡಿಸಿ ವಿಭಾಗೀಯ ಕಚೇರಿ ಏನು ನೀವು ತಗೊಂಡಿರ್ತೀರ ಅಲ್ಲಿಗೇ ನೀವು ವಾಪಸ್ ಕೊಡಬೇಕಾಗತ್ತೆ. ಕೊಟ್ಟ ನಂತರ ನೀವು ಅರ್ಜಿ ಸಲ್ಲಿಸಿದ ನಂತರ ಏನಾಗುತ್ತೆ, ಅಂಚೆ ಇಲಾಖೆಯ ಅಧಿಕಾರಿಗಳು 14 ದಿನಗಳ ಒಳಗಾಗಿ ನಿಮ್ಮ ಒಂದು ಮಳಿಗೆಯ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಅಂದರೆ ನೀವು ಎಲ್ಲಿ ಫ್ರಾಂಚೈಸಿಯನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ ನಂತರ ನಿಮ್ಮ ಅರ್ಜಿ ಮತ್ತು ಸ್ಥಳ ಪರಿಶೀಲನೆ ಯಶಸ್ವಿಯಾದ ನಂತರ ನೀವು ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಏನದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅಗ್ರಿಮೆಂಟ್ಗೆ ಸೈನ್ ಹಾಕೋಬೇಕಾಗುತ್ತೆ. ಜೊತೆಗೆ ನಿಗದಿತ ಭದ್ರತಾ ಠೇವಣಿ ಏನಿರುತ್ತೆ 5,000 ರೂಪಾಯಿಂದ 10,000 ರೂಪಾಯಿ ಅಷ್ಟೇ ನಿಮಗೆ ಭದ್ರತಾ ಠೇವಣಿ ಇರುತ್ತೆ. ಅದನ್ನು ಕೂಡ ಪಾವತಿ ಮಾಡಿ ನೀವು ಅಂಚೆ ಸೇವಾ ಕೇಂದ್ರವನ್ನು ನೀವಿರುವಂತಹ ಜಾಗದಲ್ಲೇ ಶುರುವನ್ನು ಮಾಡಿ ಜನರಿಗೆ ಸೇವೆಯನ್ನು ಕೊಡ್ಬೋದಾಗಿದೆ. ಜನರಿಗೆ ಸೇವೆಯನ್ನು ಕೊಡುವ ಮೂಲಕ ನೀವು ಒಂದು ಹಣವನ್ನು ಸಂಪಾದನೆ ಮಾಡ್ಬೋದಾಗಿದೆ. ಸೊ ಪೋಸ್ಟ್ ಆಫೀಸ್ ಮೂಲಕನೂ ನೀವು ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ಬೋದಾಗಿದೆ. ಇದಿಷ್ಟು ಈಗ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸಿಂದ ಜನರಿಗೆ ಕೆಲಸ ಮಾಡಲು ಉತ್ಸಾಹ ಇರುವಂತಹ ಜನರಿಗೆ, ವಯಸ್ಸು ಎಷ್ಟಾದರೂ ಆಗಿರಲಿ, ಕನಿಷ್ಠ 18 ಅಷ್ಟೇ, ಮ್ಯಾಕ್ಸಿಮಮ್ ಎಷ್ಟಾದರೂ ಆಗಿರಲಿ, ನಾನೇನೋ ಕೆಲಸ ಮಾಡ್ತೀನಿ, ಸೊ ಒಂದು ಅವಕಾಶ ಬೇಕು ಅನ್ನೋರಿಗೆ ಈ ಒಂದು
ಪೋಸ್ಟ್ ಆಫೀಸ್ ಕಡೆಯಿಂದ ಒಂದೊಳ್ಳೆ ಅವಕಾಶ ಇದೆ. ಕೆಲಸ ಮಾಡುವಂತಹ ಉತ್ಸಾಹ ಇರೋರು, ಒಂದಷ್ಟು ಟ್ಯಾಲೆಂಟ್ ಇರೋರು, ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿರೋರು ನೀವು ಇದನ್ನು ಖಂಡಿತವಾಗ್ಲೂ ಶುರು ಮಾಡ್ಬೋದಾಗಿದೆ. ಸೊ ಮಾರ್ಕೆಟಿಂಗಿಗೆ ನೀವೇನು ಅಲ್ದಾಡಬೇಕಾಗಿಲ್ಲ. ಇಂಡಿಯನ್ ಪೋಸ್ಟ್ ಆಫೀಸ್ ಬೋರ್ಡ್ ಹಾಕ್ಕೊಂಡ್ರೆ ಸೊ ನಿಮ್ಮ ಸುತ್ತಮುತ್ತ ಪೋಸ್ಟಲ್ ವ್ಯವಹಾರಗಳು ಎಲ್ಲಿ ಚೆನ್ನಾಗಿ ನಡೆಯುತ್ತೆ ಅಂತ ನಿಮಗೆ ಅಂದಾಜು ಬರುತ್ತೋ, ಜನನಿಬಿಡ ಪ್ರದೇಶಗಳು ಎಲ್ಲಿರುತ್ತೆ, ಈ ಕಾಲೇಜ್ಗಳಲ್ಲಿರುತ್ತೆ ಅಥವಾ ಕಚೇರಿಗಳು ಗೌರ್ಮೆಂಟ್ ಆಫೀಸ್ಗಳೆಲ್ಲ ಇರುತ್ತಲ್ಲ ಅಂತಹ ಜಾಗದಲ್ಲಿ, ಯಾಕಂದರೆ ಅಲ್ಲೆಲ್ಲವೂ ಕೂಡ ಈ ಪೋಸ್ಟ್ ಆಫೀಸ್ ಕೆಲಸಗಳು ಜಾಸ್ತಿ ಇರುತ್ತೆ. ಕೊರಿಯರ್ ಮಾಡೋಂಥದ್ದಾಗಿರ್ಬೋದು, ಬೇರೆ ಪಾರ್ಸಲ್ಗಳು ಮಾಡೋವಂಥದ್ದಾಗಿರ್ಬೋದು. ಜೊತೆಗೆ ಬಿಸ್ನೆಸ್ ಮಾಡ್ತಿರೋವಂಥವ್ರನ್ನ ಒಂದಷ್ಟು ಕಾಂಟ್ಯಾಕ್ಟ್ ಮಾಡಿ, ಅವರು ಆನ್ಲೈನ್ ಡೆಲಿವರಿ ಎಲ್ಲ ಕೊಡ್ತಾರಲ್ಲ. ಸೊ ನೀವು ಮನೆಯಿಂದನೇ ಎಲ್ಲ ತಗೋತೀವಿ ಅಂತೆಲ್ಲ ಹೇಳಿದ್ರೆ ನಿಮಗೂ ಕೂಡ ಅದು ಅನುಕೂಲ ಆಗುತ್ತೆ, ಬಿಸ್ನೆಸ್ಸು ಕೂಡ ಚೆನ್ನಾಗಾಗುತ್ತೆ. ಸೊ ಪೋಸ್ಟ್ ಆಫೀಸ್ ಮೂಲಕ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಒಂದೊಳ್ಳೆ ಅವಕಾಶ ಅಂತ ಹೇಳ್ಬೋದು. ಆಸಕ್ತಿ ಇದ್ದವರು ಮಾಡಿ. ವಿಷಯ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.